ಹಾಯ್ ಶ್ರಾವಣಿ. ಹಲೋ ಸರ್. ಇವತ್ತು ನಾವು ದಿನದರ್ಶಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? 365. ಲೀಪ್ ವರ್ಷವಿದ್ದರೆ 366. ಹಾಗಾದರೆ ಲೀಪ್ ವರ್ಷದಲ್ಲಿ ಒಂದು ದಿನ ಹೇಗೆ ಹೆಚ್ಚಿಗೆ ಬಂತು? ಪೃಥ್ವಿ ತನ್ನ ಸುತ್ತ ತಿರುಗುವುದಕ್ಕೆ ಒಂದು ದಿವಸ ಬೇಕು. ಪೃಥ್ವಿ ಸೂರ್ಯನ ಸುತ್ತ ತಿರುಗುವುದಕ್ಕೆ 365 ದಿವಸಗಳು 6 ತಾಸು ಬೇಕಾಗುತ್ತೆ. ಅದೇ ರೀತಿ 4 ವರ್ಷ ತಿರುಗಿದರೆ 6 × 24 ತಾಸು, ಒಂದು ದಿವಸ ಹೆಚ್ಚಾಗುತ್ತದೆ. 4 ವರ್ಷಕ್ಕೊಮ್ಮೆ ಲೀಪ್ ವರ್ಷ ಬರುತ್ತದೆ. ಲೀಪ್ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಒಂದು ದಿನ ಹೆಚ್ಚಾಗಿ ಬರುತ್ತದೆ? ಫೆಬ್ರವರಿ. ಸಾದಾ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳಿರುತ್ತವೆ? 28. ಲೀಪ್ ವರ್ಷವಿದ್ದಾಗ 29. ಈಗ ನಾವು ಯಾವ ತಾರೀಖಿನ ವಾರ 5 ಸಲ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 28 ದಿನಗಳ ತಿಂಗಳಿದ್ದಾಗ ಯಾವುದು ವಾರ 5 ಸಲ ಬರುವುದಿಲ್ಲ. ಫೆಬ್ರವರಿ 29 ದಿನಗಳ ತಿಂಗಳಿದ್ದಾಗ 1ನೇ ತಾರೀಕಿನ ವಾರ 5 ಸಲ ಬರುತ್ತದೆ. 30 ದಿನಗಳ ತಿಂಗಳಿದ್ದಾಗ 1ನೇ ಮತ್ತು 2ನೇ ತಾರೀಕಿನ ವಾರ 5 ಸಲ ಬರುತ್ತದೆ. 31 ದಿನಗಳ ತಿಂಗಳಿದ್ದಾಗ 1ನೇ, 2ನೇ ಮತ್ತು 3ನೇ ತಾರೀಕಿನ ವಾರ 5 ಸಲ ಬರುತ್ತದೆ. ಲೀಪ್ ವರ್ಷವು ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ? 4 ವರ್ಷಕ್ಕೊಮ್ಮೆ. ಸಾದಾ ವರ್ಷವಿದ್ದರೆ ಹೊಸ ವರ್ಷವು ಎಷ್ಟು ದಿನಗಳಿಂದ ಮುಂದೆ ಸರಿಯುತ್ತದೆ? 1 ದಿನ. ಅಂದರೆ 2026 1 ಜನವರಿಗೆ ಗುರುವಾರವಿದ್ದರೆ 2027ನೇ ವರ್ಷಕ್ಕೆ 1 ಜನವರಿಗೆ ಯಾವ ವಾರ ಇರಬಹುದು? ಶುಕ್ರವಾರ. ಗುಡ್. ಒಂದು ವೇಳೆ ಲೀಪ್ ವರ್ಷವಿದ್ದರೆ ಹೊಸ ವರ್ಷವು ಎಷ್ಟು ದಿನಗಳಿಂದ ಮುಂದೆ ಸರಿಯುತ್ತದೆ? 2 ದಿನದಿಂದ. ಅಂದರೆ 2028 1 ಜನವರಿ ಗುರುವಾರವಿದ್ದರೆ 2029ರ 1 ಜನವರಿಗೆ ಯಾವ ವಾರ ಬರುತ್ತದೆ? ಶನಿವಾರ. ಗುಡ್. ಒಂದು ವರ್ಷದಲ್ಲಿ ಯಾವ 4 ಮಹತ್ವದ ದಿನಾಚರಣೆಗಳು ಒಂದೇ ವಾರಕ್ಕೆ ಬರುತ್ತವೆ? 1 ಆಗಸ್ಟ್ ಲೋಕಮಾನ್ಯ ತಿಲಕರ ಜಯಂತಿ, 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ, 5 ಸೆಪ್ಟೆಂಬರ್ ಶಿಕ್ಷಕರ ದಿನ, 14 ನವೆಂಬರ್ ಮಕ್ಕಳ ದಿನಾಚರಣೆ. ಅದೇ ರೀತಿ ಇನ್ನು 4 ಮಹತ್ವದ ದಿನಾಚರಣೆಗಳು ಒಂದೇ ವಾರದಂದು ಬರುತ್ತವೆ. ಅವ್ಯಾವಿರಬಹುದು? 1 ಮೇ ಮಹಾರಾಷ್ಟ್ರ ದಿನ, 26 ಜೂನ್ ಶಾಹು ಮಹಾರಾಜರ ಜನ್ಮದಿನ, 2 ಅಕ್ಟೋಬರ್ ಗಾಂಧೀಜಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ, 25 ಡಿಸೆಂಬರ್ ಕ್ರಿಸ್ಮಸ್ ಡೇ.